ಏರಿಕೆ ಸಮರ ಬಿಜೆಪಿಗೆ ಮುಜುಗರ. ಇಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಬೆಂಕಿ, ಅಲ್ಲಿ ಎಲ್ಪಿಜಿ ಬ್ಲಾಸ್ಟ್. ಕಾಂಗ್ರೆಸ್ ಬಿಜೆಪಿ ಗುದ್ದಾಟ, ಜನಗಳ ಗತಿ ಗೋಳಾಟ. ಸರ್ಕಾರಕ್ಕೆ ಬರೋ ಆದಾಯ ಅದೆಲ್ಲೆಲ್ಲಿ ಸೋರಿ ಹೋಗುತ್ತೋ ಗೊತ್ತಿಲ್ಲ. ಕೊನೆಗೆ ಬೆಲೆ ಏರಿಕೆ ಮಾಡಿ ಆ ದುಡ್ಡನ್ನ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡುವುದು ಬಹುತೇಕ ಎಲ್ಲ ಪಕ್ಷಗಳ ಅಜೆಂಡಾ. ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಕಡಿಮೆ ಮಾಡಿ ಮತ ಹಾಕಿದ ಜನರ ಹೊರೆ ಕಡಿಮೆ ಮಾಡೋ ಸರ್ಕಾರ ಬರೋದೇ ಇಲ್ಲ. ಇದೀಗ ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರವಂತೂ ಮೂರು ಬಿಟ್ಟು ನಿಂತಿರೋ ಹಾಗೆ ಕಾಣಿಸ್ತಾರೆ. ನೀರು, ಕರೆಂಟು, ಹಾಲು, ಅಕ್ಕಿ, ಬೇಳೆ, ಕಾಳುಗಳಂತಹ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಸಿ ಯಾವ ಮುಲಾಜು ನೋಡದೆ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಹಾಕ್ತಾ ಇದೆ. ಇದೀಗ ಈ ನಡೆಯ ವಿರುದ್ಧ ನಿದ್ದೆಯಿಂದ ಎಚ್ಚೆತ್ತ ಬಿಜೆಪಿ ಜನಾಕ್ರೋಶದ ಹೆಸರಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಶುರು ಮಾಡಿದೆ. ಇವರಿಗೆ ಇದ್ದಕ್ಕಿದ್ದ ಹಾಗೆ ಜನರ ಬಗ್ಗೆ ಕಾಳಜಿ ಬಂದಿದ್ದು ಆಶ್ಚರ್ಯದ ವಿಚಾರವೇ ಸರಿ. ಅಧಿಕಾರದಲ್ಲಿ ಇದ್ದಾಗ ಏನೂ ಕಿಸಿಯೋಕೆ ಆಗದೆ ಈಗ ವಿರೋಧ ಪಕ್ಷದಲ್ಲಿ ಕುಳಿತು ಗೋಳಾಡಿದ್ರೆ ಅದನ್ನ ಮೊಸಳೆ ಕಣ್ಣೀರು ಅನ್ನದೇ ಮತ್ತೇನಂತ ಹೇಳೋಕ್ಕಾಗತ್ತೆ. ಅವಕಾಶ ಸಿಕ್ಕಾಗ ಜಡ ವಸ್ತುವಿನ ಹಾಗೆ ಕುಳಿತಿದ್ದ ಬಿಜೆಪಿ ಪಕ್ಷ ಈಗ ಬೊಂಬಡ ಬಜಾಯಿಸ್ತಾ ಇರುವುದರಲ್ಲಿ ಯಾವುದೇ ನೈಜತೆ ಕಾಣೋದಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಜನಸಾಮಾನ್ಯರ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಯಾರು ಕೂಡ ನೆಮ್ಮದಿಯಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು, ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ಬರೆ ಎಳಿತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಇದಕ್ಕೂ ಮೀರಿದ ವಿಚಿತ್ರ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಬೆಲೆ ಏರಿಕೆ ವಿರುದ್ಧ ಸಮರ ಸಾರುವಾಗಲೇ ಕೇಂದ್ರದಿಂದ ಮೋದಿ ಇವರಿಗೆಲ್ಲ ಮುಜುಗರ ತರುವ ಒಂದು ಕೆಲಸ ಮಾಡಿದ್ದಾರೆ. ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಸಿದ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ವಂಚನೆ ಮಾಡ್ತಿದೆ ಅಂತ ಬಿಜೆಪಿ ನಾಯಕರು ಗಂಟಲು ಹರಿದುಕೊಳ್ಳುವ ಹೊತ್ತಲ್ಲೇ ಮೋದಿ ಅಡುಗೆ ಅನಿಲದ ಸಿಲಿಂಡರ್ಗೆ 50 ರೂಪಾಯಿ ಜಾಸ್ತಿ ಮಾಡಿ ಶಾಕ್ ನೀಡಿದ್ದಾರೆ. ಸರಿಯಾದ ಸಮಯದಲ್ಲಿಯೇ ಅತಿ ಅಗತ್ಯವಾದ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದು ಹೋರಾಟ ಮಾಡೋ ಬಿಜೆಪಿ ನಾಯಕರಿಗೂ ಎರಿಸು ಮುರುಸು ಉಂಟು ಮಾಡಿದೆ. ಆದ್ರೆ ಕೆಳಗೆ ಬಿದ್ದರೂ ಬೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ 50 ರೂಪಾಯಿ ಏರಿಕೆ ಜಾಸ್ತಿ ಏನೂ ಅಲ್ಲ. ಮೋದಿ ಈ ಹಿಂದೆ ಅದಕ್ಕಿಂತ ದುಪ್ಪಟ್ಟು ಬೆಲೆ ಕಡಿಮೆ ಮಾಡಿದ್ದಾರೆ ಅಂತೆಲ್ಲ ಅಶೋಕಾದಿಯಾಗಿ ಎಲ್ಲರೂ ಸಬೂಬನ್ನ ಹೇಳ್ತಿದ್ದಾರೆ. ಗ್ಯಾಸ್ ಬಗ್ಗೆ ಬಹಳ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಸಚಿವರು ಮಾತನಾಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಗುಡಿಸಲಿನಲ್ಲೂ ಕೂಡ ವಾಸ ಮಾಡ್ತಕ್ಕಂಥ ಕಡು ಬಡವರು ಕೂಡ ಗ್ಯಾಸ್ ಅನ್ನು ಉಪಯೋಗಿಸಬೇಕು ಅಂತೇಳಿ ಉಜ್ವಲ ಯೋಜನೆನ ತಂದಿರತಕ್ಕಂಥವ್ರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಬಡವರು ಕೂಡ ಗ್ಯಾಸ್ ಸಿಲಿಂಡರ್ನ ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆ ತಂದುಕೊಟ್ರು. ಉಜ್ವಲ ಯೋಜನೆ ಏನಿದೆ ಸಿಲಿಂಡ್ರು 500 ರೂಪಾಯಿ ಇದ್ದಿದ್ದು ಇವತ್ತು 550 ರೂಪಾಯಿ ಆಗಿದೆ. ಅದೇ ಜನಸಾಮಾನ್ಯರು ಬಳಸ್ತಕ್ಕಂಥ ಸಿಲಿಂಡರು 800 ರೂಪಾಯಿ ಇದ್ದಿದ್ದು 50 ರೂಪಾಯಿ ಜಾಸ್ತಿಯಾಗಿ 850 ರೂಪಾಯಿ ಆಗಿದೆ. ಅದರಲ್ಲೂ ಪ್ರತಾಪ್ ಸಿಂಹ ಮುಂದೆ ಸಿಲಿಂಡರ್ ಬೆಲೆ 400-500ಕ್ಕೆ ಇಳಿಯುತ್ತೆ ಅಂತ ಮತ್ತೆ ಕಾಗೆ ಹಾರಿಸಿದ್ದು ಇವರ ಸೀರಿಯಸ್ನೆಸ್ ಎಷ್ಟಿದೆ ಅನ್ನೋದನ್ನ ಹೇಳುತ್ತೆ. 50 ರೂಪಾಯಿ ಈ ನಾಯಕರಿಗೆ ದೊಡ್ಡದಲ್ಲದೆ ಇರಬಹುದು, ಆದರೆ ಬಡವರಿಗೆ ಅದು ದೊಡ್ಡ ಮೊತ್ತವೇ. ಒಂದಿನವಿಡೀ ದುಡಿದು ಖರ್ಚು ಕಳೆದು 50 ರೂಪಾಯಿ ಉಳಿಸೋದಕ್ಕೆ ಹರಸಾಹಸ ಪಡೋ ಎಷ್ಟೋ ಜನರಿಗೆ ಅದರ ಬೆಲೆ ಗೊತ್ತಿದೆ. ಇಷ್ಟಕ್ಕೂ ಮೋದಿ 3 ಅವಧಿಯಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಜನರ ಬಗ್ಗೆ ಬೆಲೆ ಇಳಿಕೆ ಬಗ್ಗೆ ಯೋಚನೆ ಮಾಡಿದ್ದೇ ಕಡಿಮೆ. ಪ್ರಧಾನಿಯಾಗಿ ಜಗತ್ತಿನಲ್ಲಿ ಭಾರತಕ್ಕೆ ಗೌರವ ತಂದಿರಬಹುದು, ಆದರೆ ಹಸಿದು ಮಲಗುವ ಭಾರತೀಯನಿಗೆ ಈ ಬದಲಾವಣೆ ವ್ಯತ್ಯಾಸ ಮಾಡೋದಿಲ್ಲ. ಕಾಶ್ಮೀರ ಸಮಸ್ಯೆ ಪರಿಹಾರ ಮಾಡಿರಬಹುದು, ರಾಮ ಮಂದಿರ ನಿರ್ಮಾಣ ಮಾಡಿರಬಹುದು, ಚಂದ್ರಯಾನವನ್ನ ಮಾಡಬಹುದು, ವಕ್ಫ್ ಮಸೂದೆ ಜಾರಿ ಏನೇ ಮಾಡಬಹುದು. ಆದರೆ ಸಾಮಾನ್ಯ ಪ್ರಜೆಯ ನಿತ್ಯದ ಬದುಕಿನ ಬಗ್ಗೆ ಮೋದಿ ಯೋಚಿಸಿದ್ದು ತೀರಾ ಕಡಿಮೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮೋದಿ ಪ್ರಧಾನಿಯಾಗಿ ಸಾಕಷ್ಟು ಸಾಧನೆಗಳನ್ನ ಮಾಡಿರಬಹುದು, ಇವೆಲ್ಲವೂ ಮಾಡಬೇಕಾಗಿರುವಂಥದ್ದೇ ಇರಬಹುದು. ಅದ್ಯಾವುದನ್ನು ಮಾಡಬಾರದು ಎನ್ನುವುದು ನಮ್ಮ ವಾದ ಅಲ್ಲ.
ಆದರೆ ಅವೆಲ್ಲವುಗಳ ಜೊತೆಯಲ್ಲಿಯೇ ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಬಗ್ಗೆ ಮೋದಿ ಮಾಡಬೇಕಾದ ಕೆಲಸಗಳು ಸಾಕಷ್ಟಿದ್ವು. ದೊಡ್ಡ ಕೆಲಸಗಳ ಜೊತೆಗೆ ಸಣ್ಣ ಸಣ್ಣ ಕೆಲಸಗಳ ಬಗ್ಗೆಯೂ ಕಾಳಜಿಯನ್ನ ವಹಿಸಿದ್ರೆ ಮೋದಿ ಇವತ್ತು ಜನಪ್ರಿಯತೆ ವಿಚಾರದಲ್ಲಿ ಇಷ್ಟೊಂದು ಮಂಕಾಗ್ತಾ ಇರಲಿಲ್ಲ. ಮೋದಿ ಸರ್ಕಾರದಲ್ಲಿ ಜನಸಾಮಾನ್ಯರು ಸುಖ ಅನುಭವಿಸಿದ್ದು ಅಷ್ಟಕ್ಕಷ್ಟೇ. ಭಾವನಾತ್ಮಕವಾಗಿ ಜನ ಆರಂಭದಲ್ಲಿ ಖುಷಿ ಪಟ್ಟಿರಬಹುದು, ಆದರೆ ನಿಧಾನವಾಗಿ ನಿರಾಸೆ ಆಗಿದ್ದೂ ಸುಳ್ಳಲ್ಲ. ಬೇರೆ ಕೆಲಸಗಳಿಗೆ ಹಾಕುವಂತಹ ಅರ್ಧ ಶ್ರಮವನ್ನ ಮೋದಿ ಬೆಲೆ ಇಳಿಕೆಯ ವಿಚಾರದಲ್ಲಿ ಹಾಕಿದ್ರೆ ಇವತ್ತು ಜನರ ಬದುಕು ಎಷ್ಟು ಹಸನಾಗುತ್ತಾ ಇತ್ತು. ಯಾಕೆಂದ್ರೆ ಮೋದಿ ಅಷ್ಟೊಂದು ನಿರೀಕ್ಷೆ ಹುಟ್ಟಿಸಿದ್ರು, ಮತ್ತದು ಮೋದಿಗೆ ಸಾಧ್ಯ ಕೂಡ ಹೌದಾಗಿತ್ತು. ಆದರೆ 3 ಅವಧಿಯಲ್ಲೂ ಹೇಳಿಕೊಳ್ಳುವಂತಹ ಯಾವ ಬೆಲೆಯೂ ಕಡಿಮೆ ಆಗಲಿಲ್ಲ. ಬಹುಶಃ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಇದಕ್ಕಿಂತ ಬೆಲೆ ಜಾಸ್ತಿ ಆಗ್ತಿತ್ತೋ ಏನೋ ಅನ್ನುವಂತಹ ಒಂದು ಭ್ರಮೆಯ ಸಮಾಧಾನ ಬಿಟ್ರೆ ಬೇರೇನೂ ಕೂಡ ಆಗಿಲ್ಲ. ಹೀಗಿರುವಾಗ ರಾಜ್ಯ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋ ಬಿಜೆಪಿ ನಾಯಕರಿಗೆ ನೈತಿಕ ಬೆಂಬಲವಂತೂ ಸಿಗೋದಿಲ್ಲ. ಇದೊಂದು ರಾಜಕೀಯ ಪ್ರೇರಿತ ಹೋರಾಟವೇ ಹೊರತು ನಿಜವಾದ ಜನಪರ ಕಾಳಜಿಯ ಹೋರಾಟ ಅಲ್ಲ ಅನ್ನೋದು ಎದ್ದು ಕಾಣಿಸುತ್ತೆ. ಇದು ಸಾಲದು ಅನ್ನೋ ಹಾಗೆ ಇದೇ ಸಮಯದಲ್ಲಿ ಮೋದಿ ಮತ್ತೊಮ್ಮೆ ಸಿಲಿಂಡರ್ ಬೆಲೆ ಏರಿಸಿದ್ದು ರಾಜ್ಯ ಬಿಜೆಪಿ ನಾಯಕರಿಗೆ ಉಗುಳೋದಕ್ಕೂ ಆಗದಂತಹ ನುಂಗೋದಕ್ಕೂ ಆಗದಂತಹ ಬಿಸಿ ತುಪ್ಪ ಆಗಿರೋದು ತಮಾಷೆ ಕೂಡ ಹೌದು.